₹5 ಪೆನ್ನಿ ಸ್ಟಾಕು ₹500 ಆಗುತ್ತೆ ಅಂತ ಹೇಳ್ತಾರೆ. ರಿಯಾಲಿಟಿ ಏನಪ್ಪ ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಜನ ಕಳ್ಕೊಳ್ಳೋದು ಇದೆ. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಪೆನ್ನಿ ಸ್ಟಾಕು ಚೀಪಾಗಿದ್ದರೂ ಇನ್ವೆಸ್ಟರ್ ಯಾಕೆ ಲಾಸ್ ಮಾಡ್ಕೊಳ್ತಾರೆ ಅಂತ? ಸತ್ಯ ಏನಪ್ಪ ಅಂದರೆ ಮೋಸ್ಟ್ ಆಫ್ ದಿ ಪೆನ್ನಿ ಸ್ಟಾಕು ಪ್ರಾಫಿಟ್ ಕೂಡ ಮಾಡಿಲ್ಲ. ಆದರೆ ಸಡನ್ನಾಗಿ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇರೋದಾದ್ರೂ ಯಾಕೆ? ಇದು ಒಂದು ಟ್ರ್ಯಾಪ್. ಮೊದಲು ಇನ್ಸೈಡರ್ ಟ್ರೇಡರ್ಸು ಚೀಪ್ ಪ್ರೈಸಲ್ಲಿ ಎಂಟ್ರಿ ಆಗ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಐಪ್ನ ನಿಧಾನವಾಗಿ ಐಪ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇದು ಹೇಗೆ ನಡೆಯುತ್ತೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ನೋಡೋಣ ಬನ್ನಿ. ಮೊದಲು ಒಂದು ₹5 ಇರೋಂಥ ಸ್ಟಾಕಲ್ಲಿ ಮ್ಯಾನಿಪ್ಯುಲೇಟ್ ಯಾವ ಥರ ಮಾಡ್ತಾರೆ ಅನ್ನೋದು ನಿಮಗೆ ಒಂದು ಡೀಟೇಲಾಗಿ ಹೇಳ್ತೀನಿ ಕೇಳಿ. ₹5 ಇರೋ ಸ್ಟಾಕಲ್ಲಿ ಆಲ್ರೆಡಿ ಇನ್ಸೈಡರ್ ಟ್ರೇಡರ್ಸ್ ಅಥವಾ ಆಪ್ರೇಟರ್ಸ್ ಯಾರು ಹೇಳ್ತೀವಿ ಅವ್ರು ಆಲ್ರೆಡಿ ಬಿಗ್ ಕ್ವಾಂಟಿಟಿಲಿ ಬೈ ಮಾಡ್ಕೊಂಡಿರ್ತಾರೆ. ಸೊ ಸೋಷಿಯಲ್ ಮೀಡಿಯಲ್ಲಿ ಈ ಕಡೆಯಿಂದ ಐಪ್ನ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಹೀಗೆ ನಡೀತಾ ಇರಬೇಕಾದ್ರೆ ಒಂದು ಸಡನ್ ಮೂವ್ ಕೊಡ್ತಾರೆ, ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಆ್ಯಡ್ ಮಾಡ್ಕೊಳ್ತಾರೆ. ಆಗ ಸಡನ್ನಾಗಿ ಒಂದು ಸ್ಪೈಕ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಸೋಷಿಯಲ್ ಮೀಡಿಯಾ ಟೀಮು ಏನು ಮಾಡ್ತಾರೆ, ಐಪ್ನೇ ಕ್ರಿಯೇಟ್ ಮಾಡ್ತಾ ಎಲ್ಲ ರಿಟೇಲ್ ಇನ್ವೆಸ್ಟರು ಸೊ ಎಲ್ಲರೂ ಬರ್ತಾರೆ. ಸೊ ಬಂದಾಗ ಪ್ರೈಸ್ ನೆಕ್ಸ್ಟ್ ಮೂವ್ ಆಗುತ್ತೆ. ಮೂವ್ ಆದಾಗ ಒಂದು ಪೀಕ್ಗೆ ಹೋದಾಗ ಅಲ್ಲಿಂದ ಡಂಪ್ ಮಾಡಿಬಿಡ್ತಾರೆ. ಸೊ ಇದು ಗುರು ನೀನೇನೋ ಹೇಳ್ತೀಯ, ಇದು ನಿಜವಾಗ್ಲೂ ನಡೀತದ ಅಂತ ನೀ ಹೇಳ್ಬೋದು. ಒಂದು ಲೈವ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಒಂದು ಚಾರ್ಟ್ ಕರ್ಕೋಗ್ತೀನಿ ನೋಡಿ. ಇಲ್ಲಿ ಒಂದು ₹30ಗೆ ಆಲ್ರೆಡಿ ಇನ್ಸೈಡರ್ ಟ್ರೇಡರು ಎಂಟ್ರಿ ಆಗ್ತಾರೆ. ಇಲ್ಲಿ ವಾಲ್ಯೂಮು ಕೂಡ ನಿಮಗೆ ಬಿಲ್ಡ್ ಆಗಿದೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಆಲ್ರೆಡಿ ಈ ಪ್ರೈಸ್ಗೆ ಆಲ್ರೆಡಿ ಬಿಲ್ಡ್ ಆಗಿ ಒಂದು ಮೂವ್ ತಂದುಬಿಟ್ಟಿದ್ದಾರೆ ನೋಡಿ ಇನ್ಸೈಡರ್ ಟ್ರೇಡರ್, ಓಕೆನಾ? ಸೊ ಇಲ್ಲಿ ಇನ್ನು ಬೇರೆ ಬೇರೆ ಸಾಮಾಜಿಕ ತಾಣಗಳಲ್ಲಿ ಹೈಪ್ಗಳು ಕ್ರಿಯೇಟ್ ಮಾಡಿ ಯೂಟ್ಯೂಬ ಇನ್ಫ್ಲುಯೆನ್ಸರ್ಗೆಲ್ಲ ಅವ್ರನ್ನ ಯೂಸ್ ಮಾಡ್ಕೊಂಡು ಒಂದು ಹೈಪ್ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ರಿಟೇಲ್ ಇನ್ವೆಸ್ಟರ್ ಎಲ್ಲ ಬರ್ತಾರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಬರ್ತಾರೆ. ಸೊ ಇಲ್ಲಿ ಒಂದಷ್ಟು ಜನ ಇನ್ವೆಸ್ಟ್ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ಒಂದಷ್ಟು ಜನ ಇನ್ವೆಸ್ಟ್ ಮಾಡ್ತಾರೆ ನೋಡಿ. ನಿಮಗೆ ಕ್ಯಾಂಡ್ಲ್ಗಳು ಕಾಣ್ತಾ ಇರ್ಬೋದು ನೋಡಿ. ಸೊ ಇದೆಲ್ಲ ಜಾಯ್ನಿಂಗ್. ಎಷ್ಟೆಷ್ಟು ಜನ ಇಲ್ಲಿ ಜಾಯ್ನ್ ಆಗ್ತಾರೆ ನೋಡಿ. ಇಲ್ಲಿ ಗ್ಯಾಪ್ ಅಪ್, ಏನು ಗ್ಯಾಪ್ ಅಪ್ ಆಗಿರೋದನ್ನ ಅಷ್ಟು ವಾಲ್ಯೂಮ್ ಇದೆ, ಕೆಳಗಡೆ ಗಮನಿಸ್ತಾ ಇದ್ದೀರಾ? ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ವಾಲ್ಯೂಮ್ ಇಲ್ಲಿ, ಇಲ್ಲಿಂದ ಬಸ್ ಕರ್ಕೊಂಡು ಹೋದ, ತುಂಬಿಸ್ಕೊಂಡು ಹೋದ, ಪಂಪ್ ಮಾಡ್ಕೊಂಡು ಇಲ್ಲಿ ತುಂಬಿಸ್ಕೊಂಡು ಹೋದ, ಇಲ್ಲಿವರೆಗೂ ತುಂಬಿಸ್ಕೊಂಡು ಹೋದ. ಇಲ್ಲಾದಮೇಲೆ ಫುಲ್ ಪೀಕಿಂದ ದೂಕ್ಬಿಟ್ಟ, ಇಲ್ಲಿ ದೂಕ್ಬಿಟ್ಟ. ಇಲ್ಲಿ ಆಲ್ರೆಡಿ ಇನ್ಸೈಡರ್ ಟ್ರೇಡರ್ ಇಲ್ಲಿಂದ ಎಂಟ್ರಿ ಆಗಿ ಇಲ್ಲೆಲ್ಲ ಕರ್ಕೊಂಡು ಒಂದೇ ಸರಿ ದೂಕ್ಬಿಟ್ಟ. ಸೊ ಇದನ್ನೇ ಹೇಳ್ತಾರೆ ಪಂಪ್ ಆ್ಯಂಡ್ ಡಂಪ್. ಸೊ ಇದನ್ನೇ ಪಂಪ್ ಆ್ಯಂಡ್ ಡಂಪ್ ಅನ್ನೋದು. ಸೊ ಇದೇ ಥರ ಎಷ್ಟೊಂದು ಸ್ಟಾಕ್ಗಳು ಇದೇ ಥರ ಇದೆ ನೋಡಿ. ವಾಲ್ಯೂಮ್ಗಳು ನೋಡಿ, ಬರೀ ವಾಲ್ಯೂಮ್ ಕಾಣಿಸ್ತಾ ಇದೆ ಅಲ್ಲಿ, ಬರೀ 7,000 8,000 ಇಂಥದ್ರಲ್ಲೇ ಇನ್ಸೈಡರ್ ಟ್ರೇಡರ್ಸ್ಗಳು ಆಟ ಆಡೋದು. ಇದೇ ರೀತಿ ಸ್ಕ್ಯಾಮ್ ಮಾಡಿ ಒಬ್ಬ ಯೂಟ್ಯೂಬರು ಕೋರ್ಸು ಅಂತ ಎಲ್ಲ ಮಾಡಿ ಒಂದು ಸ್ಕ್ಯಾಮ್ ಮಾಡಿದ್ದಾನೆ. ಸೊ ಅದೇ ರೀತಿ ಪೆನ್ನಿ ಸ್ಟಾಕ್ಗಳು ಇಟ್ಕೊಂಡು ಒಂದು ಸ್ಕ್ಯಾಮ್ ಮಾಡಿದ್ದಾನೆ. ಅವನ ಹೆಸರು ಅವಧೂತ ಸಾತೆ ಅಂತ ಒಬ್ಬ. ಹೆಚ್ಚು ಕಡಿಮೆ ಒಂದು 7 lakh ಅಷ್ಟು ಸಬ್ಸ್ಕ್ರೈಬ್ ಹೊಂದಿದ್ದಾನೆ ಅನಿಸುತ್ತೆ ಅವನು. ಸೊ ಸೆಬಿ ಅವನ ಮೇಲೆ ರೈಡ್ ಮಾಡಿದಾಗ ಗೊತ್ತಾಗಿದ್ದು ಎಷ್ಟೊಂದು ಜನ ಅವನು ಯಾವ ಥರ ಸ್ಕ್ಯಾಮ್ ಮಾಡಿದ್ದಾನೆ ಅನ್ನೋದೆಲ್ಲ ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಅವನು ಎಷ್ಟೊಂದು ಜನ ಫಿನಾನ್ಷಿಯಲ್ ಇನ್ಫ್ಲುಯೆನ್ಸರ್ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ನೆಲ್ಲ ಇಟ್ಕೊಂಡು ಯಾವ ಥರ ಎಲ್ಲ ಟ್ರ್ಯಾಪ್ ಮಾಡಿದ್ದಾನೆ. ಸೆಬಿ ಅದನ್ನು ಕಂಡುಹಿಡ್ದು ಹೆಂಗೆಲ್ಲ ಅವ್ನು ಫೈನ್ ಹಾಕಿದೆ. ಮತ್ತು ಅದೆಲ್ಲ ನೀವು ಒಂದು ಸರ್ಚ್ ಮಾಡಬೇಕು. ಇದನ್ನೆಲ್ಲ ಸರ್ಚ್ ಮಾಡಿದಾಗಲೇ ನೀವು ಕೂಡ ಅವೇರ್ನೆಸ್ ಆಗೋದು, ಓಕೆನಾ? ಸೊ ಈ ಮೇಯ್ನ್ಲಿ ರಿಟೇಲ್ ಇನ್ವೆಸ್ಟರು ಏನಕ್ಕೆ ಈ ಟ್ರ್ಯಾಪಲ್ಲಿ ಸಿಗಾಕೊಳ್ತಾರೆ ಅಂದರೆ ಗ್ರೀಡಿ, ದುರಾಸೆ. ಸೊ ಈ ದುರಾಸೆಯಿಂದನೇ ನಮ್ಮ ರಿಟೇಲ್ ಇನ್ವೆಸ್ಟರ್ಗಳು ಸಿಗಾಕೊಳ್ಳೋದು. ಸರಿಯಾದ ನಾಲೆಜ್ ಇರಲ್ಲ, ಸರಿಯಾದ ಒಂದು ಪರಿಜ್ಞಾನ ಇರಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರಿಗೆ ಕ್ವಿಕ್ ಮನಿ ಬೇಕು ಅಂತಲೇ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರೋದು.
ಮಾರ್ಕೆಟ್ ಇರೋದು ನಿಮ್ಮ ಹಣನ ಬೆಳೆಸಲಿಕ್ಕೆ ಹೊರತು ಇಲ್ಲಿ ಸಂಪಾದನೆ ಮಾಡಲಿಕ್ಕಂತೂ ಬರಬೇಡಿ. ಯಾಕಂದರೆ ಇದು ಮಾರ್ಕೆಟ್ ಒಂದು ಬಿಸ್ನೆಸ್ಸು, ಓಕೆನಾ? ಸೊ ಈ ಬಿಸ್ನೆಸ್ನ ನೀವು ಒಂದು ಗ್ರೋ ಮಾಡ್ಬೋದೇ ಹೊರತು ಇಲ್ಲಿ ಡೈಲಿ ಕೂಲಿ ಕೆಲಸಕ್ಕೆಲ್ಲ ಬರಲಿಕ್ಕೆಲ್ಲ ಹೋಗಬೇಡಿ. ಸೊ ಇಲ್ಲಿ ಈ ಟಾಪಿಕ್ ಬರೋದಾದರೆ ಎಷ್ಟೊಂದು ಮೆಜಾರಿಟಿ ರಿಟೇಲ್ ಇನ್ವೆಸ್ಟರ್ ಏನು ಮಾಡ್ತಾರೆ ಅಂದರೆ ಈ ಫೋಮೋಗೆ ಒಳಗಾಗಿ ಈ ಥರ ಟ್ರ್ಯಾಪ್ಗಳಲ್ಲೆಲ್ಲ ಸಿಗಾಕೊಳ್ತಾರೆ. ಸೊ ಹೀಗಾಗಿ ಫೋಮೋ ಅಂದರೆ ಏನು ಅಂತ ಕೇಳ್ಬೋದು, ಫಿಯರ್ ಆಫ್ ಮಿಸ್ಸಿಂಗ್ ಅಂತ. ಅಂದರೆ ಇವಾಗ ಒಂದು ಟ್ರ್ಯಾಪ್ ನಡೀತಾ ಇದೆ, ನಾನು ಕಳ್ಕೊಳ್ತಾ ಇದ್ದೀನಲ್ಲ ಅಂತ ಎಂಟ್ರಿ ಆಗಿಬಿಡೋದು. ಸೊ ಇದನ್ನೇ ಒಂದು ಫಿಯರ್ ಆಫ್ ಮಿಸ್ಸಿಂಗ್ ಅಂತ ಹೇಳ್ತೀವಿ. ಸೊ ಇವಾಗೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಿಮ್ಮ ಫ್ರೆಂಡು 50,000 ಒಂದು 15,000ನ ಈ ಥರ ಒಂದು ಪೆನ್ನಿ ಸ್ಟಾಕಲ್ಲಿ ಹಾಕಿದ್ದಾನೆ. 120,000 ಅದು 1,20,000 ಆಲ್ರೆಡಿ ಪ್ರಾಫಿಟ್ ಬಂದಿದೆ. ಈತ ಎಕ್ಸಿಟ್ ಆಗಲ್ಲ. ಯಾಕಂದರೆ ಈತ ಎಲ್ಲಿ ಎಕ್ಸಿಟ್ ಆಗಬೇಕು, ಏನು ಮಾಡಬೇಕು ಅನ್ನೋದು ಪ್ರಾಪರಾಗಿ ಆತನಿಗೆ ನಾಲೆಜ್ ಇರಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾನೆ, ಇನ್ನೂ ಬೆಳೀತಾ ಅಂತ. ಸೊ ಅದನ್ನೇ ನಿಮಗೆ ಹೇಳಿದಾಗ ನೀವು ನೆಕ್ಸ್ಟ್ ಏನು ಮಾಡ್ತೀರಾ? ಯೋಚನೆ ಮಾಡಲ್ಲ, ಏನು ಮಾಡಲ್ಲ. ನೆಕ್ಸ್ಟ್ ನೀವು ಅದನ್ನೇ ಕಂಪ್ನಿ ಯಾವುದು ಅಂತ ನೋಡಲ್ಲ, ಕಂಪ್ನಿ ಏನು ಪ್ರಾಡಕ್ಟ್ ಅಂತ ನೋಡಲ್ಲ, ಕಂಪ್ನಿ ಎಷ್ಟು ಬಿಸ್ನೆಸ್ ಮಾಡ್ತಾ ಇದೆ ಅಂತ ನೋಡಲ್ಲ. ನೆಕ್ಸ್ಟ್ ಡೇ ನಿಮ್ಮ ಪೋರ್ಟ್ಫೋಲಿಯೋದಲ್ಲೂ ಆ ಸ್ಟಾಕ್ ಇರುತ್ತೆ. ಸೊ ನಿಮಗೆ ಒಂದು ಟೈಮಲ್ಲಿ ಗೊತ್ತಾಗುತ್ತೆ, ಸಡನ್ಲಿ ಇನ್ಸೈಡರ್ ಟ್ರೇಡರು ಡಂಪ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಆಗಿರೋದು ಫೋಮೋ ಅಂತ. ಫಿಯರ್ ಆಫ್ ಮಿಸ್ಸಿಂಗಲ್ಲಿ ನೀವು ಬೈ ಮಾಡಿದ್ರಿ, ನಿಮ್ಮ ಫ್ರೆಂಡ್ ಹೇಳ್ದ ಅಂತ. ಸೊ ಅದಕ್ಕೆ ನೀವು ಬೈ ಮಾಡಿದ್ರಿ, ಒಂದು ಪೀಕ್ ಟೈಮ್ ಹೋಯ್ತಾ ಇದ್ದಂಗೆ ಮಾರ್ಕೆಟ್ ಕೆಳಗೆ ಬೀಳುತ್ತೆ. ಆವಾಗ ಗೊತ್ತಾಗುತ್ತೆ ನೀವು ಮಾಡಿರೋದು ಇನ್ವೆಸ್ಟ್ಮೆಂಟ್ ಅಲ್ಲ, ಮತ್ತೇನು, ಫಿಯರ್ ಆಫ್ ಮಿಸ್ಸಿಂಗ್. ಸೊ ಯಾರು ಏನೋ ಹೇಳಿದ್ರಿ ಅಂದ್ಕೊಂಡು ಬೈ ಮಾಡೋದಲ್ಲ, ನಿಮ್ಮ ಓನ್ ರಿಸರ್ಚ್ ಇರಬೇಕು. ಹೌದು, ಈ ಮಾರ್ಕೆಟು ತುಂಬ ಕ್ರಿಟಿಕಲ್ಲು, ಸ್ವಲ್ಪ ಮ್ಯಾಥಮೆಟಿಕ್ಸು ಹಂಗೆ ಆ ಥರ ಏನಿಲ್ಲ. ಜಸ್ಟು ನೀವು ಎಷ್ಟೊಂದು ಸೋಷಲ್ ಮೀಡಿಯಾಗಳಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರಲ್ಲ, ಜಸ್ಟ್ ಅದರಲ್ಲಿ 0.5% ಎತ್ತಿಕ್ಕಿದ್ರೆ ಡೇ ಬೈ ಡೇ ನೀವು ಕಲಿತಾ ಹೋಗ್ತೀರಾ. ಕಲಿತಂಗೆ ನೀವು ಕೂಡ ಎರ್ನ್ ಮಾಡ್ತೀರಾ, ಓಕೆನಾ? ಸೊ ನೀವು ಕಲಿಯೋದಕ್ಕೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಈ ರೀತಿಯೆಲ್ಲ ಸ್ಕ್ಯಾಮರ್ಸ್ಗಳಿಗೆಲ್ಲ ನಿಮ್ಮ ದುಡ್ಡು ಡೊನೇಟ್ ಮಾಡಬೇಡಿ. ಸೊ ನಾನು ಏನು ಹೇಳೋದಂದರೆ, ನೆಕ್ಸ್ಟು ಈಗ ನಮ್ಮ ಚಾನಲ್ಲೇ ಅಂತಲ್ಲ, ಬೇರೆ ಯಾವ ಚಾನಲ್ ಆದರೂ ಸರಿಯೇ, ನೀವು ಕಲಿಬೇಕಂತಿದ್ರೆ ಸಾವಿರಾರು ವೀಡಿಯೋಸ್ಗಳಿದೆ, ಏನು ಬೇಕಾದರೂ ನೀವು ಹೆಂಗೆ ಬೇಕಾದರೂ ಕಲಿತೀರ. ಸೊ ನೆಕ್ಸ್ಟು ನಾನು ನನ್ನದೇ ಚಾನಲಲ್ಲಿ ಬಿಗಿನರ್ಸ್ಗಳಿಗೆ ಯಾವ ರೀತಿ ಒಳ್ಳೆ ಸ್ಟಾಕ್ಗಳನ್ನ ಹುಡ್ಕೋದು, ಅಥವಾ ಮ್ಯೂಚುವಲ್ ಫಂಡ್ನ ಹೆಂಗೆ ಫೈಂಡ್ ಔಟ್ ಮಾಡೋದು, ETF ಹೆಂಗೆ ಎಂಟ್ರಿ ಆಗೋದು, ಯಾವ್ದು ಬೆಸ್ಟು ನಮಗೆ, ಕಂಪ್ಲೀಟ್ ಬೇಸಿಕ್ಕಿಂತಲೂ ನಾನು ಕಲಿಸ್ಕೊಳ್ತಾ ಹೋಗ್ತೇನೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮಗೆ ಸಪೋರ್ಟ್ ಮಾಡ್ಬೋದು. ಮತ್ತು ಈ ಮಾಹಿತಿ ಏನಾದರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡ್ಬೋದು, ಶೇರ್ ಮಾಡಿ.